ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮುದ್ದು ಪುಟಾಣಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ ಪುಟಾಣಿಗಳೇ? ನಾನು ನಿಮಗೆ ಹೋದ ತರಗತಿಯಲ್ಲಿ ಹೇಳಿದ್ದೆ ಏನಂತ, ಒಂದು ಮುದ್ದಾದ ಪಾಠದೊಂದಿಗೆ ನಾನು ನಿಮ್ಮ ಮತ್ತೆ ಭೇಟಿಯಾಗ್ತೀನಿ ಅಂತ. ಪುಟಾಣಿಗಳೇ, ಈಗಂತ ಯಾವ ಪಾಠ ಅನ್ನೋದು ನೋಡೋಣವಾ? ಪುಟಾಣಿಗಳೇ, ಇವತ್ತು ನಾನು ಅಬ್ಬಾಸ್ ಹಣ್ಣಿನ ಅಂಗಡಿ ಅನ್ನುವಂತಹ ಒಂದು ಪಾಠವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನೇ ಕೇಳ್ತೀನಿ, ಹೌದಾ? ನೋಡಿ, ಏನಂತ, ನೀವು ಹಣ್ಣುಗಳನ್ನು ಯಾವಾಗ ತಿಂತೀರಿ? ಹೌದಾ? ನಿಮಗೆ ಯಾವ ಯಾವ ಹಣ್ಣುಗಳಂದರೆ ಇಷ್ಟ? ನಿಮಗೆ ಎಲ್ಲ ಥರದ ಹಣ್ಣುಗಳಂದರೆ ಇಷ್ಟ ಅಂತ ನಂಗೆ ಗೊತ್ತು. ಆದರೆ ನಿಮಗೆ ಹುಷಾರಿಲ್ಲೇ ಇದ್ದಾಗ, ದೇಹಕ್ಕೆ ಆರೋಗ್ಯ ಸರಿ ಇಲ್ಲದ ಸಮಯದಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ, ನೀವು ದಾಳಿಂಬೆ ಹಣ್ಣು ತಿನ್ನಬೇಕು, ಪರಂಗಿ ಹಣ್ಣು ತಿನ್ನಬೇಕು, ಸೀಬೆ ಹಣ್ಣು ತಿನ್ನಬೇಕು, ಮೋಸಂಬಿ ಹಣ್ಣು ತಿನ್ನಬೇಕು, ಬನಾನಾ ತಿನ್ನಬೇಕು, ಹೀಗೆ ಹಲವಾರು ಹಣ್ಣುಗಳನ್ನು ನಮಗೇನು ಹೇಳ್ತಾರೆ, ತಿನ್ನಬೇಕು ಅಂತ ಒಂದು ಸಲಹೆಯನ್ನು ಕೊಡ್ತಾರೆ. ಅದರಿಂದ ಏನು ಉಪಯೋಗ ಗೊತ್ತಾ ಪುಟಾಣಿಗಳೇ? ನಾವು ಹಣ್ಣುಗಳನ್ನು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ವಿಟಮಿನ್ಗಳು ಸಿಗ್ತವೆ, ಹೌದಾ? ನಾವು ಆರೋಗ್ಯಕರವಾದಂತಹ ಒಂದು ದೇಹವನ್ನು ಹೊಂದಬಹುದು. ಸದೃಢವಾದಂತಹ ದೇಹಕ್ಕೆ ಸದೃಢವಾದಂತಹ ಆರೋಗ್ಯ ಬೇಕಲ್ವ ಪುಟಾಣಿಗಳೇ? ಹೀಗಾಗಿ ನಾವು ನಮ್ಮ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿ ಅಜ್ಜ ಅಮ್ಮ, ನಾವು ಮನೇಲಿರೋರ ಜೊತೆ ನಾವು ಹೋಗಿ ಏನು ಮಾಡ್ತೀವಿ, ಹಣ್ಣಿನ ಅಂಗಡಿ ಹೋಗಿ ಹಣ್ಣುಗಳನ್ನು ತೆಗೆದುಕೊಂಡು ಬರ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಈ ಪಾಠದಲ್ಲೂ ಕೂಡ ಒಬ್ಬ ಹುಡುಗಿ ತನ್ನ ತಂದೆಯ ಜೊತೆಗೆ ಹೋಗಿ ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಾಳೆ. ಬನ್ನಿ, ಯಾವ ರೀತಿಯಾಗಿ ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಾಳೆ, ಏನು ಪಾಠದಲ್ಲಿ ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಪಾಠ 13, ಅಬ್ಬಾಸ್ ಹಣ್ಣಿನ ಅಂಗಡಿ ಗದ್ಯ ಸಮಿತಿ ರಚನೆ. ನೋಡಿ ಮಕ್ಕಳೇ, ಹೌದಾ? ಇಲ್ಲಿ ಮಗಳು ತನ್ನ ತಂದೆಯೊಂದಿಗೆ ಹಣ್ಣಿನ ಅಂಗಡಿಗೆ ಬಂದು ಹಣ್ಣನ್ನು ತೆಗೆದುಕೊಳ್ಳುವಂಥ ಒಂದು ದೃಶ್ಯವಿದೆ. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ನಾವು ಅವುಗಳನ್ನು ನೋಡೋಣ. ನಮಸ್ಕಾರ, ಅಣ್ಣ, ಪರಂಗಿ ಹಣ್ಣು, ಬೆಲೆ ಎಷ್ಟು, ಮೂಸಂಬಿ ರೂಪಾಯಿ, ಸೀಬೆ ಚೆನ್ನಾಗಿರುವ 41. ಪಾಠವನ್ನು ಸ್ಟಾರ್ಟ್ ಮಾಡೋಣ ಪುಟಾಣಿಗಳೇ. ಶಂಕರನ್ನ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ನೋಡಿ, ಶಂಕರನ್ನ ಏನು ಮಾಡ್ತಾರೆ, ತಮ್ಮ ಮಗಳು ಗೌರಿಯೊಂದಿಗೆ ಏನು ಮಾಡ್ತಾರೆ, ಅಬ್ಬಾಸರ ಹಣ್ಣಿನ ಅಂಗಡಿಗೆ ಅವರು ಹಣ್ಣನ್ನು ತೆಗೆದುಕೊಳ್ಳಲಿಕ್ಕೆ ಬರ್ತಾರೆ. ಅಬ್ಬಾಸ್, ಗೌರಿ ಮತ್ತು ಶಂಕರನ್ನ 3 ಜನರ ನಡುವೆ ನಡೆದಿರುವಂತಹ ಒಂದು ಸಂಭಾಷಣೆ ಈ ಪಾಠದ ಸಂಪೂರ್ಣ ಸಾರಾಂಶ. ಶಂಕರನ್ನ, ನಮಸ್ಕಾರ ಅಬ್ಬಾಸನ್ನ. ನೋಡಿ, ಶಂಕರನ್ನ ಬದ್ದವ್ರು ಏನು ಹೇಳ್ತಾರೆ, ಮೊದಲಿಗೆ ನಮಸ್ಕಾರ ಅಬ್ಬಾಸ್ ಅನ್ನೋರಿಗೆ ಅಂತೇಳಿ ಅವರು ನಮಸ್ಕಾರವನ್ನು ಮಾಡ್ತಾರೆ. ನೀವು ಕೂಡ ಯಾರಾದರೂ ದೊಡ್ಡವ್ರು ಕಂಡ್ರೆ ಏನು ಮಾಡಬೇಕು, ನಮಸ್ಕಾರ. ಮನೇಲಿ ತಂದೆ ತಾಯಿ ಅಣ್ಣ ತಮ್ಮ ಇವರು ದೊಡ್ಡವರನ್ನು ಕಂಡ್ರೆ, ಹಿರಿಯರನ್ನು ಕಂಡ್ರೆ ನಮಸ್ಕಾರ ಮಾಡುವುದನ್ನು ನೋಡಿರ್ತೀರಲ್ವಾ? ಹೀಗಾಗಿ ಶಂಕರನ್ನ ಕೂಡ ಏನು ಮಾಡ್ತಾರೆ, ನಮಸ್ಕಾರ ಅಬ್ಬಾಸನ್ನ ಅಂತ ಹೇಳ್ತಾರೆ. ಆಗ ಗೌರಿ, ನಮಸ್ತೆ ಅಬ್ಬಾಸ್ ಅಂಕಲ್. ನೋಡಿ, ಆಗ ಗೌರಿನೂ ಏನು ಹೇಳ್ತಾ, ತನ್ನ ತಂದೆ ನಮಸ್ಕಾರ ಮಾಡಿದ ಕೂಡಲೇ ಗೌರಿನೂ ಕೂಡ ಅಬ್ಬಾಸ್ ಅಂಕಲ್ಗೆ ಏನು ಹೇಳ್ತಾರೆ, ನಮಸ್ತೆ ಅಬ್ಬಾಸ್ ಅಂಕಲ್ ಅಂತ ಹೇಳ್ತಾಳೆ. ಅಬ್ಬಾಸ್, ನಮಸ್ಕಾರ ಶಂಕರಣ್ಣ, ಬನ್ನಿ ಬಾ ಗೌರಿ, ಏನು ಬೇಕು? ನೋಡಿ, ಅವಾಗ ಅಬ್ಬಾಸ್ ಏನು ಹೇಳ್ತಾನೆ, ಶಂಕರಣ್ಣ ಮತ್ತು ಗೌರಿಗೆ ನಮಸ್ಕಾರವನ್ನು ಮಾಡಿ, ನಮಸ್ಕಾರ ಶಂಕರಣ್ಣ ಅಂತ ಹೇಳ್ತಾರೆ. ಬನ್ನಿ ಬನ್ನಿ, ನಮ್ಮ ಅಂಗಡಿಗೆ ಬಂದಿದ್ದೀರಾ, ಬನ್ನಿ ಬಾ ಗೌರಿ, ನೀನು ಬಂದಿದ್ದೀಯಾ ನಿಮ್ಮ ತಂದೆ ಜೊತೆಗೆ ಅಂಥೇಳಿ ಅವಳ ಕುಶಲೋಪರಿಯನ್ನು ವಿಚಾರವನ್ನು ಮಾಡಿ, ನಿನಗೇನು ಬೇಕು ಅಂತ ಗೌರಿಯನ್ನು ಕೇಳ್ತಾರೆ. ಯಾರು? ಅಬ್ಬಾಸ ಕೇಳ್ತಾರೆ. ಶಂಕರಣ್ಣ, ನಮಗೆ ಪರಂಗಿ ಹಣ್ಣು ಬೇಕು. ನೋಡಿ, ಆಗ ಶಂಕರಣ್ಣ ಹೇಳ್ತಾರೆ, ನಮ್ಗೆ ಪರಂಗಿ ಹಣ್ಣು ಬೇಕು ಅಂತ ಹೇಳ್ತಾರೆ. ಪರಂಗಿ ಹಣ್ಣು ಅಂತಂದರೆ ಪಪ್ಪಾಯ ಹಣ್ಣು, ನೀವು ನೋಡಿರ್ತೀರಲ್ವಾ ಪಪ್ಪಾಯ ಹಣ್ಣು, ಅದಕ್ಕೆ ಅವರು ನಮ್ಗೆ ಪಪ್ಪಾಯ ಹಣ್ಣು ಬೇಕು ಅಂತ ಹೇಳ್ತಾರೆ. ಅಬ್ಬಾಸ್, ಪರಂಗಿ ಒಂದಕ್ಕೆ 20 ರೂಪಾಯಿ, ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು? ಆಗ ಅಬ್ಬಾಸ್ ಏನು ಹೇಳ್ತಾರೆ, ನಮ್ಗೆ ಪರಂಗಿ ಹಣ್ಣು ಒಂದಕ್ಕೆ 20 ರೂಪಾಯಿ ಐತಿ, ನಿಮಗೆ ಎಷ್ಟು ಹಣ್ಣುಗಳು ಪರಂಗಿ ಹಣ್ಣುಗಳು ಬೇಕು ಅಂದ್ರೆ, ಒಂದು ಪಪ್ಪಾಯಕ್ಕೆ 20 ರೂಪಾಯಿ ಐತಿ, ನಿಮಗೆ ಎಷ್ಟು ಪಪ್ಪಾಯ ಹಣ್ಣುಗಳು ಬೇಕು ಅಂಥೇಳಿ ಯಾರನ್ನ ಕೇಳ್ತಾರೆ? ಅಬ್ಬಾಸನ್ನ ಕೇಳ್ತಾರೆ. ಶಂಕರಣ್ಣ, ಒಂದು ಪರಂಗಿ ಹಣ್ಣು ಸಾಕು, ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು? ನೋಡಿ, ಅವ ಶಂಕರಣ್ಣ ಏನು ಹೇಳ್ತಾರೆ, ನಮಗೆ ಒಂದೇ ಒಂದು ಪರಂಗಿ ಹಣ್ಣು ಅಂದರೆ ಒಂದೇ ಒಂದು ಮೂಸಂಬಿ ಹಣ್ಣು ನಮಗೆ ಸಾಕು, ಇದು ಒಂದೇ ಒಂದು ಪರಂಗಿ ಹಣ್ಣು ನಮಗೆ ಸಾಕು, ಈ ಮೋಸಂಬಿ ಹಣ್ಣು ಅದಾವಲ್ಲ ಇವರ ಬೆಲೆ ಎಷ್ಟು ಅಂತೇಳಿ ಶಂಕರನ್ನ ಕೇಳ್ತಾರೆ. ಅದಕ್ಕೆ ಅಬ್ಬಾಸ್, ಮೂಸಂಬಿ ಒಂದಕ್ಕೆ 5 ರೂಪಾಯಿಗಳು. ನೋಡಿ, ಅವಾಗ ಮೂಸಂಬಿ ಹಣ್ಣು ಐತಿಲ್ಲ, ಇದಕ್ಕೆ ಒಂದಕ್ಕೆ 5 ರೂಪಾಯಿ ಶಂಕರಣ್ಣ ಅಂತ ಶಂಕರಣ್ಣ ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಶಂಕರಣ್ಣ, ಚೆನ್ನಾಗಿರುವ 3 ಮೋಸಂಬಿ ಹಣ್ಣುಗಳನ್ನು ಕೊಡಿ, ನಿಮ್ಮಲ್ಲಿ ಸೀಬೆಹಣ್ಣು ಇವೆಯೇ, ಬೆಲೆ ಎಷ್ಟು? ನೋಡಿ, ಅವಾಗ ಶಂಕರಣ್ಣ ಏನು ಕೇಳ್ತಾರೆ, ಚೆನ್ನಾಗಿರ್ತಕ್ಕಂತಹ 3 ಮೋಸಂಬಿ ಹಣ್ಣುಗಳನ್ನು ಕೊಡಿ, ನಮಗೆ
ಆದ್ರೆ ನಿಮ್ಮಲ್ಲಿ ಸೀಬೆಹಣ್ಣು ಅದಾವಣ್ಣ ಅಂಥೇಳಿ ಕೇಳ್ತಾರೆ. ಅವಕ್ಕೂ ಸೀಬೆಹಣ್ಣು ಇದ್ರೆ ಅವಕ್ಕೂ ಬೆಲೆ ಎಷ್ಟು ಅಂಥೇಳಿ ಮತ್ತೆ ಅಬ್ಬಾಸರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಅಬ್ಬಾಸ್ ನೋಡಿ ಇಲ್ಲಿವೆ, ಸೀಬೆಹಣ್ಣು ಒಂದಕ್ಕೆ 3 ರೂಪಾಯಿ ಮಾತ್ರ, ಎಷ್ಟು ಹಣ್ಣುಗಳನ್ನು ಕೊಡಲಿ? ಅವಾಗ ಅಬ್ಬಾಸರು ಏನು ಹೇಳ್ತಾರೆ, ನೋಡಿ ಸೀಬೆ ಇಲ್ಲಿದಾವು ನೋಡ್ರಿ, ಸೀಬೆಹಣ್ಣು ಒಂದಕ್ಕೆ 3 ರೂಪಾಯಿ ಐತಿ, ನಿಮಗೆ ಎಷ್ಟು ಹಣ್ಣುಗಳು ಬೇಕು ಅಂತೇಳಿ ಅಬ್ಬಾಸರು ಹೇಳ್ತಾರೆ. ಗೌರಿ 2 ಸೀಬೆಹಣ್ಣು ಸಾಕು ಅಲ್ಲವೇ ಅಪ್ಪ? ಅವಾಗ ಗೌರಿನ ಹೇಳ್ತಾಳೆ ತಮ್ಮ ತಂದೆಗೆ, ಅಪ್ಪ ನಮ್ಗೆ 2 ಸೀಬೆಹಣ್ಣು ಸಾಕಾಗ್ತಾವಲ್ಲಪ್ಪ ಅಂಥೇಳಿ ತನ್ನ ತಂದೆಗೆ ಹೇಳ್ತಾರೆ. ನೀವು ನಿಮ್ಮ ತಂದೆ ಜೊತೆ ತಾಯಿ ಜೊತೆ ಮಾರ್ಕೆಟ್ಗೆ ಹೋದಾಗ ಹೇಳ್ತಿರಲ್ವ, ಅಪ್ಪ ನಮಗೆ 2 ಹಣ್ಣು ಸಾಕು, ನಮ್ಮ 3 ಹಣ್ಣು ಸಾಕು, ನಮ್ಮ 1 ಡಜನ್ ಬಾಳೆಹಣ್ಣು ಸಾಕಪ್ಪ, ಸಾಕವ್ವ, ಸಾಕಮ್ಮ ಅಂತ ಹೇಳ್ತಿರಲ್ವ. ಅದೇ ರೀತಿ ಗೌರಿನೂ ಕೂಡ ತನ್ನ ತಂದೆಗೆ 2 ಸೀಬೆಹಣ್ಣು ಸಾಕಲ್ವಾ ಅಂಥೇಳಿ ಅಪ್ಪನಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಶಂಕರನ್ನ 2 ಸೀಬೆಹಣ್ಣು ಕೊಡಿ, ಇವು ಇಷ್ಟೇ ಸಾಕು, ಒಟ್ಟು ಎಷ್ಟು ರೂಪಾಯಿ ಆಯಿತು? ಅವಾಗ ಶಂಕರನ ಹೇಳ್ತಾನೆ, ನಮಗೆ 2 ಸೀಬೆಹಣ್ಣು ಸಾಕು, ಒಟ್ಟು ಇವು ಇಷ್ಟ ನಮಗಿಷ್ಟ ಸಾಕು, ಅದರ ಒಟ್ಟು ಎಷ್ಟು ರೂಪಾಯಿ ಆಯಿತು ಅಂತೇಳಿ ಅವರನ್ನು ಪ್ರಶ್ನೆಯನ್ನು ಮಾಡ್ತಾರೆ. ನೋಡಿ ಮಗಳು ಹೇಳಿದ ತಕ್ಷಣ ಸೀಬೆಹಣ್ಣು 2 ಸೀಬೆಹಣ್ಣು ತೆಗೆದುಕೊಂಡು ನಮ್ಗೆ ಈಗ ನಾವು ಯಾವ್ಯಾವ ಹಣ್ಣು ತೊಗೊಂಡಿವಿ, ಪರಂಗಿ ಹಣ್ಣು ಅಂದರೆ ಪಪ್ಪಾಯ ಹಣ್ಣು ತೊಗೊಂಡಿವಿ, ಮೋಸಂಬಿ ಹಣ್ಣು ತೊಗೊಂಡಿವಿ, ಮತ್ತು 2 ಸೇಬು ಹಣ್ಣುಗಳನ್ನ ನಾವು ತೊಗೊಂಡ್ವಿ, ಇವಕ್ಕೆ ಎಲ್ಲ ಸೇರಿ ಒಟ್ಟು ಎಷ್ಟು ಬೆಲೆ ಆಯಿತು ಅಂತೇಳಿ ಅಬ್ಬಾಸರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಯಾರು ಮಾಡ್ತಾರೆ? ಶಂಕರನ್ನ ಮಾಡ್ತಾರೆ. ಅಬ್ಬಾಸ್ ಎಲ್ಲ ಸೇರಿ 41 ರೂಪಾಯಿ. ಶಂಕರನ್ನ ನೋಡಿ ಅಬ್ಬಾಸರು ಪರಂಗಿ ಹಣ್ಣು, ಮೋಸಂಬಿ ಹಣ್ಣು ಮತ್ತು ಸೀಬೆ ಹಣ್ಣಿನ ಬೆಲೆಗಳನ್ನೆಲ್ಲವನ್ನು ಕೂಡಿಸಿ ಏನು ಹೇಳ್ತಾರೆ, ಕೊನೆಗೆ 41 ರೂಪಾಯಿ ಆಯಿತು ಶಂಕರನ್ನ ಅಂತ ಹೇಳ್ತಾರೆ. ಶಂಕರನ್ನ ಈಗೋ ಹಣವನ್ನು ತೆಗೆದುಕೊಳ್ಳಿ, ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. ನೋಡುವಾಗ ಶಂಕರನ್ನ ಹೇಳ್ತಾರೆ, ತೊಗೊಳ್ರಿ ನಿಮ್ಮ ದುಡ್ಡು 41 ರೂಪಾಯಿ ಅಂತ ಹೇಳಿದ್ರಲ್ಲ ಅಬ್ಬಾಸನಾರ, ನೀವು ಈ ಅಷ್ಟು ದುಡ್ಡುಗಳನ್ನ 41 ರೂಪಾಯಿಗಳನ್ನ ನೀವು ತೆಗೆದುಕೊಳ್ರಿ, ನಮ್ಗೆ ಈ ಅಷ್ಟು ಹಣ್ಣುಗಳನ್ನ ಏನು ಮಾಡಿರಿ, ಈ ಬಟ್ಟೆ ಚೀಲ ಇದೆಯಲ್ಲ ಪ್ಲಾಸ್ಟಿಕ್ ಕವರನ್ನು ನಾವು ಉಪಯೋಗಿಸೋದಿಲ್ಲ, ನಾವು ಬಟ್ಟೆ ಚೀಲವನ್ನು ತಂದಿದ್ದೀವಿ, ಈ ಬಟ್ಟೆ ಚೀಲದಲ್ಲಿ ನೀವು ಅಷ್ಟು ಹಣ್ಣುಗಳನ್ನ ಹಾಕಿಬಿಡಿ ಅಂತೇಳಿ ಅಬ್ಬಾಸರಿಗೆ ಯಾರು ಹೇಳ್ತಾರೆ? ಶಂಕರನ್ನ ಹೇಳ್ತಾರೆ. ಅಬ್ಬಾಸ್ ಸರಿ, ಇಲ್ಲಿ ನೋಡಿ ನೀವು ಕೇಳಿದ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ, ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರನ್ನ. ನೋಡಿ ಅಬ್ಬಾಸ್ ಏನು ಹೇಳ್ತಾರೆ, ಸರಿ ಶಂಕರನ, ನೀವು ಬಟ್ಟೆ ಚೀಲವನ್ನು ಕೊಟ್ಟಿದ್ದೀರಲ್ವಾ, ಆ ಬಟ್ಟೆ ಚೀಲದಲ್ಲಿ ನೀವು ಕೊಟ್ಟಿರುವಂತಹ ಬಟ್ಟೆ ಚೀಲದಲ್ಲಿ ನೀವು ಕೇಳಿರುವಂಥ ಪರಂಗಿ ಹಣ್ಣು, ಸೀಬೆ ಹಣ್ಣು, ಮೋಸಂಬಿ ಹಣ್ಣುಗಳನ್ನು ಎಲ್ಲ ಹಣ್ಣುಗಳನ್ನು ನಾನು ಇದೇ ಚೀಲದಲ್ಲಿ ಎಲ್ಲ ಹಾಕಿದ್ದೀನಿ, ನಿಮಗೆ ಯಾವಾಗ ಮತ್ತು ಹಣ್ಣುಗಳು ಬೇಕು ಅಂತ ನೀವು ಅನಿಸ್ತೈತಲ್ಲ ಆವಾಗ ಮತ್ತು ನಮ್ಮ ಅಂಗಡಿಗನ ಬರ್ರಿ ಶಂಕರನ್ನ ಅಂಥೇಳಿ ಯಾರು ಹೇಳ್ತಾರೆ? ಅಬ್ಬಾಸರು ಶಂಕರನಿಗೆ ಹೇಳ್ತಾರೆ. ಶಂಕರನ್ನ ಹಾಗೇ ಆಗಲಿ ಅಬ್ಬಾಸನ್ನ ಬರುತ್ತೇವೆ. ನೋಡಿ ಅವಾಗ ಶಂಕರನ್ನ ಹೇಳ್ತಾರೆ, ಸರಿ ಅಬ್ಬಾಸನ್ನಾರ ನಾವಿನ್ನು ಬರ್ತೀವಿ, ಆದರೆ ನೀವು ಹೇಳಿದ ಹಾಗೆ ನಮ್ಮ ಹಣ್ಣುಗಳು ಏನಾದರೂ ಬೇಕಂತ ಅನಿಸಿದಾಗ ನಾವು ಏನು ಮಾಡ್ತೀವಿ, ಮತ್ತು ನಿಮ್ಮ ಅಂಗಡಿಗೆ ಬಂದು ನಾವು ನಮಗೆ ಬೇಕಾಗಿರುವಂಥ ಹಣ್ಣುಗಳನ್ನ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಶಂಕರನ್ನ ಹೇಳ್ತಾರೆ. ಶಂಕರನ್ನ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. ನೋಡಿ ಅವಾಗ ಶಂಕರನ್ನ ಏನು ಮಾಡ್ತಾರೆ, ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗ್ತಾರೆ. ಯಾವ್ಯಾವ ಹಣ್ಣುಗಳನ್ನ ತೆಗೆದುಕೊಂಡು ಹೋದ್ರು ಪುಟಾಣಿಗಳೇ? ಇಲ್ಲಿ ಪರಂಗಿ ಹಣ್ಣು, ಸೀಬೆ ಹಣ್ಣು, ಮೋಸಂಬಿ ಹಣ್ಣುಗಳನ್ನ ತೆಗೆದುಕೊಂಡು ಅವ್ರು ಏನು ಮಾಡ್ತಾರೆ, ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗ್ತಾರೆ. ನೀವು ಕೂಡ ನಿಮ್ಮ ತಂದೆ ತಾಯಿ ಜೊತೆಗೆ ನೀವು ಹೋಗಿರ್ತೀರಲ್ವಾ, ನೀವು ಹಣ್ಣಿನ ಅಂಗಡಿಗೆ ಹೋದಾಗ, ಆಮೇಲೆ ಅಲ್ಲಿ ನೀವು ವ್ಯಾಪಾರ ನಿಮ್ಮ ತಂದೆ ತಾಯಿ ಅಥವಾ ಹಣ್ಣಿನ ಅಂಗಡಿಯವ್ರ ಜೊತೆ ವ್ಯಾಪಾರ ಮಾಡ್ತಿರುವಾಗ ಈ ಬೆಲೆ ಎಷ್ಟು, ಇದರ ಬೆಲೆ ಎಷ್ಟು, ಈ ಹಣ್ಣು ಯಾವುದು, ಇದು ಹೇಗೆ ಅಂತ ಎಲ್ಲವುಗಳನ್ನು ಕೇಳಿ ನಿಖರವಾಗಿ ತಿಳಿದುಕೊಳ್ಳಬೇಕು. ಹೌದಾ? ನಮಗೆ ಎಲ್ಲ ಹಣ್ಣುಗಳ ಬಗ್ಗೆ ಮಾಹಿತಿ ಕೂಡ ಇರಬೇಕು, ಅಷ್ಟೇ ವ್ಯವಹಾರ ಜ್ಞಾನ ಕೂಡ ಇರಬೇಕು. ಹಾಗೆ ಅದರ ಜೊತೆಗೆ ನಾವು ಚೆನ್ನಾಗಿ ಹಣ್ಣುಗಳನ್ನ ತಿನ್ನಲು ಕೂಡ ನಾವು ಕಲ್ತ್ಕೋಬೇಕು ಮಕ್ಕಳೇ. ಯಾಕಪ್ಪ ನಾವು ಚೆನ್ನಾಗಿ ಹಣ್ಣುಗಳನ್ನ ತಿನ್ನಬೇಕಪ್ಪ ಅಂತಂದ್ರೆ ನಮಗೇನಾಗ್ತೈತಿ, ಅದರಿಂದ ನಮ್ಗೆ ವಿಟಮಿನ್ಗಳು ಬರ್ತಾವೆ, ನಾವು ಉತ್ತಮವಾದಂತಹ ಆರೋಗ್ಯವನ್ನು ಹೊಂದಲು ಸಾಧ್ಯವಾಗ್ತೈತಿ. ದಾಳಿಂಬೆ ಹಣ್ಣನ್ನು ತಿನ್ಬೋದು, ಪಪ್ಪಾಯ ತಿನ್ಬೋದು, ಅದೇ ರೀತಿ ಸೀಬೆಹಣ್ಣು ತಿನ್ನಬೇಕು, ಮೋಸಂಬಿ ತಿನ್ನಬೇಕು. ಪ್ರತಿದಿನ ಒಂದು ದಿನ ನಾವು ಏನು ಮಾಡಬೇಕು, ಒಂದು ದಿನ ಬಿಡದೆ ಬಾಳೆಹಣ್ಣನ್ನು ತಿನ್ನಬೇಕು. ನೀವು ದಿನ ರಾತ್ರಿ ಮಲಗಬೇಕಾದ್ರೆ 1 ಗ್ಲಾಸ್ ಹಾಲನ್ನು ಕಂಪಲ್ಸರಿ ಕುಡಿದು ಮಲಗಬೇಕು. ಇದರಿಂದ ಏನಾಗುತ್ತೆ, ನಮಗೆ ಒಳ್ಳೆಯ ಉತ್ತಮವಾದಂತಹ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಅನುಕೂಲಕರವಾಗುತ್ತೆ. ಪುಟಾಣಿಗಳೇ, ಇವತ್ತಿನ ಅಬ್ಬಾಸ್ ಹಣ್ಣಿನ ಅಂಗಡಿ ಅನ್ನುವಂತಹ ಒಂದು ಪಾಠ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಅರ್ಥವಾಗಿದೆ ಅಲ್ವಾ ಮಕ್ಕಳೇ? ಮುಂದಿನ ತರಗತಿಯಲ್ಲಿ ಮತ್ತೊಂದು ತುಂಬ ಸೊಗಸಾಗಿರುವಂತಹ ಪಾಠದ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್ ಪುಟಾಣಿಗಳೇ.